ಜೋರಾಗುತ್ತಲೇ ಇದೆ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೂ ಡಿಮ್ಯಾಂಡ್ ಇಡಲಾಗ್ತಾ ಇದೆ. ಸದನದ ಹೊರಗೆ ಒಳಗೆ ಶಾಸಕ ರಾಜು ಕಾಗೆ ಡಿಮ್ಯಾಂಡ್ ಮಾಡ್ತಾನೆ ಇದ್ದಾರೆ. ಡಿಸೆಂಬರ್ 16ರಂದು ಹೋರಾಟ ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಹೋರಾಟ ಸಮಿತಿ, ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಸಜ್ಜಾಗಿದೆ. ಅಭಿವೃದ್ಧಿ ಇಲ್ಲವೇ ಪ್ರತ್ಯೇಕ ರಾಜ್ಯಕ್ಕೆ ಪ್ರತಿಭಟನೆ. ಅತ್ತ ಚಿಕ್ಕೋಡಿ, ಗೋಕಾಕ್, ಬೈಲಹೊಂಗಲ, ಅಥಣಿ ಜಿಲ್ಲೆಗೆ ಬೇಡಿಕೆ ಇಡ್ತಾ ಇದ್ದಾರೆ. ಜಾರಕಿಹೊಳಿ ಬ್ರದರ್ಸ್ನಿಂದಲೂ ಕೂಡ ಗೋಕಾಕ್, ಚಿಕ್ಕೋಡಿ ಜಿಲ್ಲೆಗೆ ಕೂಗು ಕೇಳಿ ಬಂದಿದೆ. ಅಥಣಿ ಜಿಲ್ಲೆಗೆ ಶಾಸಕ ಲಕ್ಷ್ಮಣ್ ಸವದಿ ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ. ಬೈಲಹೊಂಗಲ್ ಜಿಲ್ಲೆಗೂ ಕೂಡ ಪಟ್ಟು ಹಿಡಿದ್ದಾರೆ ಶಾಸಕರು. ಅಂದರೆ ಅವರವರ ಒಂದು ಶಕ್ತಿ ಸಾಮರ್ಥ್ಯ ಪ್ರತಿಷ್ಠೆಗೆ ಒಂದು ಸವಾಲಂತ ಹೇಳ್ಬೋದು. ಇದು ಈ ಸರ್ಕಾರದ ಅವಧಿಯಲ್ಲೇ ಮಾಡಬೇಕು, ಮುಂದೆ ಮತ್ತೆ ಆಗಲ್ಲ, ಕಷ್ಟ ಆಗ್ಬಿಡುತ್ತೆ ಅಂತ ಇವರು. ರಾಜಕೀಯ ಲಾಭ ಕೂಡ ಸಹಜವಾಗಿ ಇದರಿಂದ ಇರುತ್ತೆ. ಆದರೆ ಪ್ರತ್ಯೇಕ ರಾಜ್ಯದ ಕೂಗು ರಾಜು ಕಾಗೆ ಅವರು ನೋಡಿ, ಅವಾಗೆಲ್ಲ ಉಮೇಶ್ ಕತ್ತಿ ಇದ್ದರು, ಅವ್ರು ತೀರ್ ಹೋದರು. ಅವರು ಯಾವ ಮುಲಾಜು ಇಟ್ಕೊಳ್ತಾ ಇರಲಿಲ್ಲ. ಅವ್ರು ಸರ್ಕಾರ ಇದ್ದಾಗಲೂ ಕೂಡ ಆ ಧ್ವನಿ ಎತ್ತಾ ಇದ್ದರು. ಆದರೆ ಈಗ ರಾಜು ಕಾಗೆ ಕಾಂಗ್ರೆಸ್ನ MLA ಆಗಿದ್ದರೂ ಕೂಡ ಅವರು ಸರ್ಕಾರದ ವಿರುದ್ಧವೇ ಧ್ವನಿ ಎತ್ತಾ ಇದ್ದಾರೆ. ಶಿಕ್ಷಣ, ಆರೋಗ್ಯ ಮತ್ತು ಕೈಗಾರಿಕೆ, ಕೃಷಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಉತ್ತೇಜನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ಹಾಗೆಯೇ ನಮ್ಮಲ್ಲೂ ಕೂಡ ಅಭಿವೃದ್ಧಿ ಕಾಣಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದರು. 5,000 ಕೋಟಿ ಕೊಡಿ, ನಮಗೆ ಕಲ್ಯಾಣ ಕರ್ನಾಟಕ ಕೊಟ್ಟರಲ್ಲ ಅಷ್ಟು ಕೊಡಿ, ನಾವು ಸುಮ್ಮನಾಗ್ತೀವಿ, ಇಲ್ಲದೇ ಇದ್ದರೆ ಪ್ರತ್ಯೇಕ ರಾಜ್ಯದ ಹೋರಾಟ ಮುಂದುವರಿಯುತ್ತೆ ಅಂತ ಇದೇ 16ಕ್ಕೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಮತ್ತು ಈಗ ಜಿಲ್ಲೆಗಳಾಗಬೇಕು ಅಂಥೇಳಿ ಅದಕ್ಕೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾನೇ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಈಗ ಡಿಸೆಂಬರ್ 16ಕ್ಕೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಪ್ರತ್ಯೇಕ ರಾಜ್ಯದ ಕೂಗಿಗೆ ಎಷ್ಟರ ಮಟ್ಟಿಗೆ ಸ್ಪಂದನೆಗಳು ವ್ಯಕ್ತವಾಗ್ತಾ ಇದೆ ಜನಸಾಮಾನ್ಯರಲ್ಲಿ, ಮತ್ತು ಜಿಲ್ಲೆಯ ವಿಭಜನೆಯ ಕೂಗು ಎಷ್ಟರ ಮಟ್ಟಿಗೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಬೋದು? ಅದರ ಜೊತೆಗೆ ಓವರಾಲ್ ರಾಜಕೀಯ ನಾಯಕರು ಜೊತೆಗೆ ಅಲ್ಲಿನ ಜನರ ಒಂದು ಒಗ್ಗಟ್ಟು ಈ ಹೋರಾಟದಲ್ಲಿ ಹೇಗೆ ಬರ್ತಾ ಇದೆ? ಪ್ರಭು, ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ. ಚಳಿಗಾಲ ಅಧಿವೇಶನದ ಏನು 6ನೇ ದಿನ ನಾಳೆಯಿಂದ ಆರಂಭ ಆಗುತ್ತೆ. ಹಾಗಾಗಿ ಈ 6ನೇ ದಿನ ಮತ್ತು 7 ಏನು ಪ್ರಮುಖವಾಗಿ ಈ ಒಂದು ಅಧಿವೇಶನ ನಡೆಯುವಂಥ ಸಂದರ್ಭ ಇದೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಏನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಪ್ರತಿಧ್ವನಿಸಲಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಕೂಡ ಒಂದು ಸದ್ದು ಮಾಡಲಿದೆ. ಈಗಾಗಲೇ ಏನಂದರೆ ಸರ್ಕಾರಕ್ಕೆ ಬೆಳಗಾವಿ ಜಿಲ್ಲೆಯ ನಾಯಕರ ಈ ಒಂದು ವರಸೆ ಏನಿದೆ ಒಂದು ಬಿಸಿ ತುಪ್ಪವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸರ್ಕಾರದ ಭಾಗವಾಗಿರ್ತಕ್ಕಂಥ ಕಾಗವಾಡ ಶಾಸಕ ರಾಜು ಕಾಗೆ ಪದೇ ಪದೇ ಸದನದ ಒಳಗೂ ಮತ್ತು ಸದನದ ಹೊರಗೂ ಕೂಡ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿ, ಇಲ್ಲವೇ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಮಾಡಿ ಅನ್ನೋಂಥ ಒಂದು ಬೇಡಿಕೆ ನೀಡ್ತಾ ಇದ್ದಾರೆ. ಜೊತೆಗೆ ಲಿಖಿತವಾಗಿ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ರಾಜು ಕಾಗೆ ಒಂದು ಕಡೆ ಪ್ರತ್ಯೇಕ ರಾಜ್ಯದ ಕೂಗನ್ನು ಹಾಕುವ ಮೂಲಕ ಉಮೇಶ್ ಕತ್ತಿಯವರ ಏನು ಪ್ರತ್ಯೇಕ ರಾಜ್ಯದ ಕನಸಿತ್ತು ಆ ಕನಸನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಏನು ರಾಜು ಕಾಗೆ ಮಾಡ್ತಿರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಭು, ಇಲ್ಲಿ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಅನ್ನೋಂಥ ಏನು ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಆಗಿರ್ಬೋದು ಮತ್ತು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಆಗಿರ್ಬೋದು, ವಿಶೇಷವಾಗಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಕಳೆದ 1 ದಶಕಗಳಿಂದ ಒಂದಿಷ್ಟು ಸಹಿ ಸಂಗ್ರಹ ಅಭಿಯಾನ ಆರಂಭಿಸಿತ್ತು. ಈಗ 1 ಕೋಟಿಗಿಂತ ಅಧಿಕ ಜನರು ಏನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋಂಥ ಸಹಿ ಮಾಡುವ ಮೂಲಕ ಈ ಒಂದು ಅಭಿಯಾನಕ್ಕೆ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಹುತೇಕ ಹಾಲಿ ಮತ್ತು ಬಹಳಷ್ಟು ಏನು ಮಾಜಿ ಶಾಸಕರು ಕೂಡ ಒಂದು ಏನು ಪ್ರತ್ಯೇಕ ರಾಜ್ಯಕ್ಕೆ ಒಂದು ಸಕಾರಾತ್ಮಕವಾಗಿ ಸ್ಪಂದನೆ ಕೂಡ ಕೊಡ್ತಿರ್ತಕ್ಕಂಥದ್ದು ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಪ್ರಭು, ಇದೇ ಒಂದು 16ನೇ ತಾರೀಕು ಸುವರ್ಣ ವಿಧಾನಸೌಧ ಹೊರಗಡೆ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಮತ್ತು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯಿಂದ ಪ್ರತ್ಯೇಕ ರಾಜ್ಯದ ಹೋರಾಟ ನಡೆಯುತ್ತೆ. ಒಂದು ಪ್ರಮುಖವಾಗಿ ಬೆಳಗಾವಿನ 2ನೇ ರಾಜ್ಯನ ಘೋಷಣೆ ಮಾಡಬೇಕು, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಲ ಸ್ಥಾಪನೆ ಮಾಡಬೇಕು ಅಂತ ವಿವಿಧ ಬೇಡಿಕೆಯನ್ನು ಇಟ್ಟುಕೊಂಡು ಒಂದು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಿದೆ. ಈ ಅಧಿವೇಶನದಲ್ಲಿ ಸರ್ಕಾರ ಇದು ಯಾವುದೇ ಬೇಡಿಕೆ ಈಡೇರಿಸದೇ ಇದ್ದರೆ ಬರ್ತಕ್ಕಂಥ ಜನವರಿ 1ರಿಂದ ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಹೋರಾಟವನ್ನೇ ಪೂರ್ಣ ಪ್ರಮಾಣದಲ್ಲಿ ಆರಂಭ ಮಾಡೋದಕ್ಕೆ ಕೂಡ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು. ಇದಕ್ಕಾಗಿ ಒಂದು ರಾಜಕೀಯ ಪಕ್ಷವನ್ನು ಕೂಡ ಅಸ್ತಿತ್ವಕ್ಕೆ ತೆಗೆದುಕೊಂಡು ಬರೋದಕ್ಕೆ ಕೂಡ ಒಂದು ಸಿದ್ಧತೆ ನಡೀತಾ ಇದೆ. ಪ್ರಭು, ಇದು ಒಂದು ಭಾಗವಾದರೆ ಮತ್ತೊಂದು ಕಡೆ ಏನಂದರೆ ಬೆಳಗಾವಿ ಜಿಲ್ಲೆ ವಿಭಜನೆಗೂ ಕೂಡ ಸದ್ದು ಮಾಡ್ತಾ ಇದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 4 ದಶಕಗಳಿಂದ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿದ ಸರ್ಕಾರ ಹಾಗೆ ಅಖಂಡ ಜಿಲ್ಲೆಯನ್ನು ಉಳಿಸ್ಕೊಂಡಿತ್ತು. ಈಗ ಏನಂದರೆ ಜಾರಕಿಹೊಳಿ ಸೋದರು ಗೋಕಾಕ್ ಜಿಲ್ಲೆಯನ್ನು ಮಾಡಬೇಕಂತ ಹಠಕ್ಕೆ ಬಿದ್ದರೆ ಅತ್ತ ಮಹಂತೇಶ್ ಕೌಜಲ್ಗಿ ಮತ್ತು ಬಾಬಾ ಸಾಹೇಬ್ ಪಾಟೀಲ್ ಬೈಲಹೊಂಗಲ ಜಿಲ್ಲೆ ಮಾಡಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಶಶಿಕಲಾ ಜಿಲ್ಲೆ ಗಣೇಶ್ ಹುಕ್ಕೇರಿ ಮತ್ತು ದುರ್ಯೋಧನ ಐಹೊಳೆ ಚಿಕ್ಕೋಡಿ ಜಿಲ್ಲೆ ಮಾಡಬೇಕಂತ ಡಿಮಾಂಡನ್ನು ಇಟ್ಟಿರ್ತಕ್ಕಂಥದ್ದು. ಈ ಮಧ್ಯೆ ಲಕ್ಷ್ಮಣ್ ಸವದಿ ಒಂದು ಹೊಸ ರಾಜಕೀಯ ಸಮೀಕರಣವನ್ನು ಮುಂದಿಟ್ಟಿರ್ತಕ್ಕಂಥದ್ದು. ಅಖಂಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಉಳಿಸ್ಕೊಳ್ಬೇಕು, ಅದರ ಜೊತೆಗೆ ಅಥಣಿಯನ್ನು ಕೇಂದ್ರೀಕೃತವಾಗಿ ಜಿಲ್ಲೆಯನ್ನು ಮಾಡಬೇಕು. ಈ ಅಥಣಿಗೆ ಏನು ಗಡಿಭಾಗದಲ್ಲಿ ಬರ್ತಕ್ಕಂಥ ಕಾಗವಾಡ, ಕುಡ್ಚಿ, ರಾಯಬಾಗ್ ಮತ್ತು ಏನು ತೇರ್ದಾಳ ಈ ಒಂದು
ರಬಕವಿ ಬನ್ನಟ್ಟಿ ಇವುಗಳನ್ನು ಅಥಣಿಗೆ ಸೇರ್ಪಡಿಸಿ ಅಥಣಿಯನ್ನು ಜಿಲ್ಲೆ ಮಾಡಬೇಕು ಅನ್ನೋಂಥ ಬೇಡಿಕೆಯನ್ನು ಲಕ್ಷ್ಮಣ್ ಸವದಿ ಇಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ನಾಯಕರೇ ಒಂದು ಬೇಡಿಕೆಗಳೇನಿದ್ದಾವೆ ಇದು ಸರ್ಕಾರಕ್ಕೆ ಒಂದು ನುಂಗಲಾರ ತುಪ್ಪಾಗಿರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗುತ್ತಾ ಇಲ್ವೋ ಅನ್ನೋಂಥ ಸಾಕಷ್ಟು ಕುತೂಹಲ ಈಗ ಕೇಳಿಸಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.